ಹಾಯ್ ನಮಸ್ತೆ ಎಲ್ಲ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಪ್ಲೀಸ್. ನಿಮ್ಮ ಸಪೋರ್ಟ್ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ನೋಡಿ, ಇವತ್ತು ನಮ್ಮೂರಲ್ಲಿ ಮೇಳ ಅಂತ ಮಾಡ್ತಿದ್ದಾರೆ. ಆ ಮೇಳ ಅಂದರೆ ಬಂಜಾರ ಸಂಪ್ರದಾಯದಲ್ಲಿ ಮೇಳವನ್ನು ಮಾಡ್ತಾರೆ. ಮದುವೆ ಆಗಿರೋ ಹೆಣ್ಮಕ್ಳು ಕೂಡ ಮನೆ ಮನೆಗೆ ಹೋಗಿ ಅಂದರೆ ಚೆನ್ನಾಗಿ ರೆಡಿ ಸೀರೆ ಗೀರೆ ಹಾಕ್ಕೊಂಡು ರೆಡಿ ಆಗಿಬಿಟ್ಟು ಮನೆಗೆ ಇವತ್ತು ದೀಪ ಬೆಳಗ್ಬಿಟ್ಟು ಬರ್ತಾರೆ. ಅಂದರೆ ಫುಲ್ ನೈಟು ಹೋಗ್ತಾರೆ. ಅವರು ಎಷ್ಟು ಮನೆ ಇದೆ ಎಲ್ಲ ಕಡೆ ಮನೆಗೆ ಹೋಗಿ ಮೇಳ ಅಂತ ಮಾಡ್ಕೊಂಡು ಬರ್ತಾರೆ. ಹಾಗೆ ನಮ್ಮ ಅಕ್ಕನ ಮಗಳು ಕೂಡ ಹೋಗ್ತಾಳೆ. ಅದಕ್ಕೋಸ್ಕರ ನಮ್ಮ ಅಕ್ಕ ಏನು ದೀಪ ರೆಡಿ ಮಾಡ್ತಿದ್ದಾಳೆ. ನೋಡಿ ಈ ಥರನೇ ಅಂದರೆ ರಾಗಿ ತೆನೆ ಎಲ್ಲ ತೊಗೊಬಂದು ಹೂವು ಎಲ್ಲ ಹಾಕ್ಬಿಟ್ಟು ದೀಪ ಅಂತ ರೆಡಿ ಮಾಡ್ತಾರೆ. ಇದನ್ನ ಎತ್ಕೊಂಡೋಗಿ ಅವ್ರ ಮನೆ ಯಾರ್ಯಾರ ಮನೇಲಿ ದೇವ್ರ ಮನೆಗಳು ಅಲ್ಲಿ ಹೋಗಿ ಮಾಡ್ತಾರೆ. ಇದು ಮೇಳ ಅಂತೇಳಿ ನಮ್ಮ ಕಡೆ ಮಾಡ್ತಾರೆ. ನಿನ್ನೆ ಹೊಸ್ದಡ್ಕ ಅಂದರೆ ನಮ್ಮ ಕಡೆ ಮಂಗಳವಾರ ಬುಧವಾರ ಇರೋದು ಹಬ್ಬ. ಕೆಲವು ಕಡೆ ಸೋಮವಾರನೇ ಇತ್ತು. ನಾವು ಸೋಮವಾರ ನಮ್ಮ ಕಡೆ ಇರಲಿಲ್ಲ, ಮಂಗಳವಾರ ಹೊಸ್ದಡ್ಕ ಅಂತ ಮಾಡಿದರು. ಮತ್ತು ಬುಧವಾರ ಸ್ವೀಟ್ ಮಾಡ್ತಾರೆ, ಒಬ್ಬಟ್ಟು. ಹಾಗೆ ಕೂಡ ನೋಡಿ ಈಗ ರೆಡಿ ಮಾಡ್ತಿದ್ದಾರೆ. ನಿಮ್ಮ ಕಡೆ ಎಲ್ಲ ಯಾವಾಗ ಹಬ್ಬ ಮಾಡಿದ್ರಿ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ನಮ್ಮ ಕಡೆ ಇವತ್ತು ಮಂಗಳವಾರನೇ ಜೋರು ಇರುತ್ತೆ, ಅಂದರೆ ಬುಧವಾರನೂ ಜೋರು ಇರುತ್ತೆ. ಮಂಗಳವಾರ ಮೇಳ ಅಂತ ಮಾಡ್ತಾರೆ. ಹುಡುಗಿರೆಲ್ಲ ಹೋಗಿ ದೀಪನ ತಗೊಂಡೋಗಿ ಮೇಳ ಮಾಡ್ಕೊಂಡು ಬರ್ತಾರೆ. ಬಂಜಾರ ಸಂಪ್ರದಾಯದ ಪ್ರಕಾರ ಆ ಥರ ಮಾಡ್ತಿರೋದು. ನೋಡಿ ನಮ್ಮ ಅಕ್ಕ ಹೇಗೆ ದೀಪ ರೆಡಿ ಮಾಡ್ತಿದ್ದಾರೆ. ಅವ್ರ ಮಗಳು ಹೋಗ್ತಾಳೆ ಅಂದರೆ ಫುಲ್ ಎಲ್ಲ ಹೋಗಲ್ಲ, ಸ್ವಲ್ಪ ಒಂದು 5-6 ಮನೆಗೆ ಹೋಗ್ಬಿಟ್ಟು ಹಂಗೆ ನಿದ್ದೆ ಬಂದುಬಿಡುತ್ತಲ್ಲ, ನೈಟ್ ಥರ ಹೋಗಬೇಕು. ಅದಕ್ಕೆ ಸ್ವಲ್ಪ ಒಂದು 4-5 ಮನೆಗೆ ಹೋಗ್ಬಿಟ್ಟು ಮಾಡ್ಕೊಂಡು ಬರ್ತಾರೆ. ನೋಡಿ ಹೇಗೆ ರೆಡಿ ಮಾಡ್ತೀನಿ. ಇದೇ ಥರ ನಿಮ್ಮ ಕಡೆ ಎಲ್ಲ ಹೇಗೆ ಆಚರಿಸ್ತಾರೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ನೋಡಿ ಇದು ನಮ್ಮ ಪಕ್ಕದ ನಾನು ಹೋಗಿದ್ದೆನಲ್ಲ, ನಾನು ನೋಡಿರಲಿಲ್ಲ ಹೇಗೆ ಮಾಡ್ತಾರೆ ಅಂತ, ಹಂಗೆ ನೋಡೋಣ ಅಂತ ವೀಡಿಯೋ ಮಾಡ್ತಾ ಇದೆ ಹೇಗೆ ರೆಡಿ ಮಾಡೋದು ಅಂತ. ಹೆಣ್ಮಕ್ಳು ಇರೋ ಮನೆಗೆಲ್ಲ ಇದೇ ಥರ ರೆಡಿ ಮಾಡಿಬಿಟ್ಟು ಕೊಡ್ತಾರೆ. ಅವ್ರ ಹೆಣ್ಮಕ್ಳೆಲ್ಲ ಹೋಗ್ತಾರೆ, ಇಲ್ದಿದ್ದವ್ರು ಹೋಗಲ್ಲ. ನೋಡಿ ಹೇಗೆಲ್ಲ ರೆಡಿ ಮಾಡ್ತಿದ್ದಾರೆ. ದೀಪ ಅದು ಬರೋವರೆಗೂ ದೀಪ ಆರಬಾರ್ದು, ಹಾಗೆ ಇರಬೇಕು. ಅಂದರೆ ಮನೆ ಮನೆಗೆ ಹೋಗ್ತಾರಲ್ಲ, ಅಲ್ಲೆಲ್ಲ ಸ್ವಲ್ಪ ಎಣ್ಣೆ ಹಾಕಿ ದೀಪ ಹಚ್ಕೊಟ್ಟು ಕಳಿಸ್ತಾರೆ. ಅಲ್ಲಿ ಹೋಗಿ ದೀಪ ಬೆಳೆದ್ರೆ ಅವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟು ದುಡ್ಡು ಕೊಡ್ತಾರೆ. ಅಂದರೆ ಇಷ್ಟೇ ಅಂತಲ್ಲ, ಅವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟು ಕೊಡ್ತಾರೆ. ಅದನ್ನು ತೊಗೊಂಬಂದು ಗೆಳಗಿಗೆಲ್ಲ ಅವ್ರು ಹೂವು ತೊಗೊಬಂದು ಹಾಕಿ ಅದು ಅಮೌಂಟ್ ಎಷ್ಟು ಬಂದಿರುತ್ತೆ ಎಲ್ಲ ಹೆಣ್ಮಕ್ಳು ಹಂಚ್ಕೊಳ್ತಾರೆ. ಇದು ನೋಡಿ ನಮ್ಮನೆ ಹೆಣ್ಮಕ್ಳು ನಮ್ಮ ಮನೆಗೆ ಬಂದು ಮೇಳ ಮಾಡ್ತಿದ್ದಾರೆ. ಹಾಗೆ ಕೂಡ ದೇವಸ್ಥಾನದಲ್ಲಿ ನೋಡಿ ಎಲ್ಲ ದೇವಸ್ಥಾನದಲ್ಲೇ ಫಸ್ಟ್ ಬಂದು ಪೂಜೆ ಮಾಡಿಸ್ಕೊಂಡು ಆಮೇಲೆ ಎಲ್ಲ ಹೆಣ್ಮಕ್ಳು ಮನೆಗೆ ಹೋಗಿ ಮಾಡ್ತಾರೆ. ಅದಕ್ಕೆ ಇವ್ರು ನೋಡಿ ಎಲ್ಲರೂ ಡ್ಯಾನ್ಸ್ ಮಾಡ್ತಿದ್ದಾರೆ. ಅಂದರೆ ನಮ್ಮ ಬಂಜಾರ ಸಂಪ್ರದಾಯದಲ್ಲಿ ಇದೇ ಥರ ಅಲ್ವಾ, ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡ್ತಾರೆ. ಅದಕ್ಕೆ ಎಲ್ಲ ಖುಷಿಯಾಗಿ ಮಾಡ್ತಿದ್ದಾರೆ ಎಲ್ಲ ಡ್ಯಾನ್ಸು. ನನಗೆ ಈ ಥರ ಸ್ಟೆಪ್ ಮಾಡೋಕ್ಕೆ ಬರಲ್ಲ. ನಾನು ಕರೆದ್ರು ನಾನು ಹೋಗಿಲ್ಲ, ನನಗೆ ಯಾವತ್ತೂ ಕೂಡ ಮಾಡಿಲ್ಲ, ನಾನು ಹೋಗಿರಲಿಲ್ಲ. ನೋಡಿ ಎಲ್ಲ ಹೆಣ್ಮಕ್ಳು ಹೇಗೆ ಚೆನ್ನಾಗಿ ರೆಡಿಯಾಗಿ ಹೋಗ್ತಿದ್ದಾರೆ. ಎಲ್ಲ ಸೀರೆ ಹಾಕ್ಕೊಂಡಿದ್ದಾರೆ, ಎಲ್ಲ ಮದುವೆ ಹೆಣ್ಣು ಥರ ಕಾಣಿಸ್ತಿದ್ದಾರೆ ಎಲ್ಲ ಹೆಣ್ಮಕ್ಳು ಕೂಡ. ಎಲ್ಲ ಇವಾಗ ಹೊರಟ್ರೆ ಇವಾಗ ರಾತ್ರಿ 2 ಗಂಟೆ 3 ಗಂಟೆ ಆಗುತ್ತೆ ಅವ್ರು ಮನೆಗೆ ಬಂದು ಮಲ್ಕೊಳ್ಳೋದು. ಎಲ್ಲ ಮನೆ ಅಂದರೆ ನಮ್ಮೂರಲ್ಲಿ ಒಂದು 70 ಮನೆ ಇದ್ದಾವೆ. ಎಲ್ಲ ಕಡೆ ಹೋಗ್ಬೇಕು, ಅವ್ರು ಒಂದು ಮನೆಗೆ ಬಿಡಬಾರ್ದು. ಎಲ್ಲ ಮನೆಗೆ ಹೋಗಿ ಅವ್ರಿಗೆ ಮೇಳ ಮಾಡ್ಕೊಂಡು ಬರಬೇಕು. ನೋಡಿ ಹೆಂಗೆ ರೆಡಿಯಾಗಿದ್ದಾರೆ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರು ಕೂಡ, ಮದುವೆ ಆಗದಿರೋ ಹೆಣ್ಮಕ್ಳೆಲ್ಲ ಕೂಡ ಹೋಗ್ತಿದ್ದಾರೆ. ಚಿಕ್ಕ ಮಕ್ಕಳು ನೋಡಿ ಹೆಂಗೆ ರೆಡಿಯಾಗಿ ಚೆನ್ನಾಗಿ ಕಾಣಿಸ್ತಿದ್ದಾರೆ, ಮುದ್ದಾಗಿ ಕಾಣಿಸ್ತಿದ್ದಾರೆ. ಎಲ್ಲ ಹೊರಟಿದ್ದಾರೆ ಹೋಗೋಕ್ಕೆ. ನಾವು ದೇವಸ್ಥಾನದ ಹತ್ರ ಇದ್ದೀವಿ. ಆಮೇಲೆ ಎಲ್ಲ ಹೊರಡ್ತಾರೆ. 9 ಗಂಟೆ ಆಗಿದ್ದು ನೋಡಿ ಇವಾಗೆಲ್ಲ ದೇವಸ್ಥಾನದಲ್ಲಿ ಕೂತ್ಕೊಂಡು